ಗ್ರಾಮ ದೇವತೆ ಜಾತ್ರೆಯ ನಿಮಿತ್ತ ಕಾಯಿ ಪೂಜೆ ಭಂಡಾರದಲ್ಲಿ ಮಿಂದೆದ್ದ ಕೊಣ್ಣೂರು ಭಕ್ತರು. ಗೋಕಾಕ್ ತಾಲೂಕಿನ ಕೊಣ್ಣೂರಿನಲ್ಲಿರುವ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಸಮಿತಿ ವತಿಯಿಂದ ಇದೇ ಫೆಬ್ರವರಿ 20ರಿಂದ 25ರವರೆಗೆ ಜಾತ್ರೆಯ ಅಂಗವಾಗಿ ಇವತ್ತು ಮರಡಿ ಮಠದ ಶ್ರೀಗಳು ಆಶೀರ್ವಾದದೊಂದಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಮರನಾಥ್ ಜಾರಕಿಹೊಳಿ ಮತ್ತು ಪಟ್ಟಣದ ಸರ್ವ ಧರ್ಮದ ಹಿರಿಯರ ಹಾಗೂ ಯುವಕರ ಸಮ್ಮುಖದಲ್ಲಿ ಕಾಯಿ ಪೂಜೆ ನೆರವೇರಿಸಲಾಯಿತು. ಬೆಳಗ್ಗೆ 10 ಗಂಟೆಗೆ ದೇವಿಯ ಅರ್ಚಕರಾದ ಬಡಿಗೇರ ಮನೆತನದವರು ಹೋಮದಲ್ಲಿ ಭಾಗಿಯಾಗಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪೂಜೆಯನ್ನು ಏರ್ಪಡಿಸಿದರು. ಮರಡಿ ಮಠದ ಶ್ರೀಗಳು ಪೂಜೆ ನೆರವೇರಿಸಿದ ನಂತರ ವಾಡಿಕೆಯಂತೆ ರಾಣಿಗಾನಿಂದ ದೇವಿಗೆ ಹೊಗಳಿ ಬಳಿಕ ದೇವಿಯ ಮೂರ್ತಿಯ ಮತ್ತು ಕಾಯಿಯನ್ನ ಮೆರವಣಿಗೆಯೊಂದಿಗೆ ಭಕ್ತರು ಸೇರಿ ಶ್ರೀ ಹನುಮಾನ್ ದೇವಸ್ಥಾನದಲ್ಲಿ ಕಾಯಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದಲ್ಲಿ ಭಂಡಾರ ಒಡೆದು ಹಾರಿಸುತ್ತಾ ಒಬ್ಬರಿಗೊಬ್ಬರು ಎರಚುತ್ತಾ ಹರ್ಷದಿಂದ ಭಂಡಾರದಲ್ಲಿ ಮಿಂದೆದ್ದು ಕುಣಿದು ಕುಪ್ಪಾಳಿಸಿದರು. ಮೆರವಣಿಗೆ ಉದ್ದಕ್ಕೂ ದೇವಿಗೆ ಜೈಕಾರ ಕೂಗುತ್ತಾ ಕಾಯಿಯನ್ನ ಶ್ರೀ ದ್ಯಾಮವ್ವನ ಗರ್ಭಗುಡಿಯಲ್ಲಿ ಇಡಲಾಯಿತು. ಇವತ್ತಿನಿಂದ ಕೊಣ್ಣೂರು ಗ್ರಾಮದಲ್ಲಿ 20 ಫೆಬ್ರವರಿ ಜಾತ್ರೆ ಆರಂಭ ಆಗುವ ತನಕ ಮಂಗಳವಾರ ಶುಕ್ರವಾರ ಒಳಗೊಂಡು 5 ವಾರ ಪಟ್ಟಣದಲ್ಲಿ ಒಗ್ಗರಣೆ ಹಾಕದೆ ಅಡುಗೆ ಮಾಡುವ ಸಂಪ್ರದಾಯ ಇರುತ್ತದೆ. ಇನ್ನು ಈ ಜಾತ್ರೆಯ ಮುಖ್ಯ ವಿಶೇಷ ಅಂದರೆ ಸುತ್ತಮುತ್ತ ಪ್ರದೇಶದಲ್ಲಿ ಯಾವುದೇ ರೀತಿಯ ಬಲಿ ಕೊಡದೆ ಮಾಂಸಾಹಾರಿ ಇಲ್ಲದ ಜಾತ್ರೆ ಅಂದರೆ ಅದು ಕೊಣ್ಣೂರು ದ್ಯಾಮವ್ವನ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿದೆ. ಒಟ್ಟಾರೆಯಾಗಿ 9 ವರ್ಷಕ್ಕೊಮ್ಮೆ ಜರುಗುವ ಜಾತ್ರೆಯಲ್ಲಿ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಎಲ್ಲದರಲ್ಲೂ ಭಾಗಿಯಾಗಿ ಮುಂದೆ ನಡೆಯುವ ಜಾತ್ರೆಗೆ ಇವತ್ತು ಕಾಯಿ ಪೂಜೆಗೆ ಸೇರಿದ ಭಕ್ತರೇ ಸಾಕ್ಷಿ. ಇನ್ನು ಇವತ್ತಿನ ಕಾಯಿ ಪೂಜೆ ಮತ್ತು ಜರುಗುವ ಜಾತ್ರೆ ಬಗ್ಗೆ ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಈರಯ್ಯ ಗಣಾಚಾರಿ, ವಿನೋದ್ ಕರ್ನಿಂಗ್, ಮಾರುತಿ ಪೂಜೇರಿ, ಪ್ರಕಾಶ್ ಕರ್ನಿಂಗ್, ರಾಜು ತೇಲಿ, ಶೇಖರ್ ಗುಡಾಜ್ ಸೇರಿದಂತೆ ಇನ್ನುಳಿದ ಮುಖಂಡರುಗಳು ಉಪಸ್ಥಿತರಿದ್ದು ಸರ್ವರಿಗೂ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ನಿಗಾ ವಹಿಸಲಾಗಿತ್ತು. ವರದಿ ಸಮೀರ್ ಅರ್ಭಾವಿ, ಗೋಕಾಕ್ ನ್ಯೂಸ್ 23, ಕೊಣ್ಣೂರು.